ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಅಶ್ವಿನಿ ನಿಶ್ಚಿತಾರ್ಥವನ್ನ ನೆಲೆಸುವುದಕ್ಕೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ. ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಂತ ಅಶ್ವಿನಿ ನಿಶ್ಚಿತಾರ್ಥವನ್ನ ನೆಲೆಸೋದ್ರ ಜೊತೆಗೆ ದೇವ್ಯಾನಿಯ ರಿಯಲ್ ಫೀಸ್ ಅನ್ನ ಕೂಡ ರಿವೀಲ್ ಮಾಡಿಬಿಡ್ತಾರೆ. ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಜೊತೆಗೆ ಇಲ್ಲಿ ಶಾರದಾ ಅವರನ್ನ ಹುಡುಕ್ತಿರ್ತಕ್ಕಂಥ ಅಜಿತ್ ಮತ್ತೆ ಭೂಮಿ ಕೈಗೆ ಶಾರದಾ ಸಿಕ್ಕೇ ಬಿಡ್ತಾರ. ದೇವ್ಯಾನಿಯ ರಿಯಲ್ ಫೀಸ್ ಭೂಮಿಗೆ ಗೊತ್ತಾಗತ್ತ. ಏನೆಲ್ಲ ಆಗ್ಬೋದು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಯಾವಾಗ ಅಶ್ವಿನಿ ನಾನು ನಚ್ಚಿನ ಮದುವೆ ಆಗ್ತೀನಿ, ಇನ್ನು ಒಂದು ವಾರದಲ್ಲಿ ಆ ಮನೆಗೆ ಮನಸ್ವಿನಿಯಾಗಿ ಎಂಟ್ರಿ ಕೊಡ್ತೀನಿ ಅಂತ ಹೇಳಿದ್ರು, ಆಗಲೇ ದೇವ್ಯಾನಿಗೆ ನಡುಕ ಶುರುವಾಗಿತ್ತು. ಏನಪ್ಪ ಇದು, ನಾನು ನನ್ನ ಮಗಳನ್ನ ಅಜ್ಜಿ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡ್ರೆ ಇವಳು ನಚ್ಚಿನ ಮದುವೆ ಆಗಿ ಈ ಮನೆಗೆ ಬರ್ತೀನಿ ಅಂತದಾರಲ್ಲ. ಇಲ್ಲ, ಇವಳೇನಾದರೂ ಈ ಮನೆಗೆ ಬಂದರೆ ಖಂಡಿತ ನನಗೆ ಉಳಿಕಾಲ ಇಲ್ಲ ಅಂತ ಅನ್ಸುತ್ತೆ. ತದನಂತರ ಇಲ್ಲಿ ಅಂಜು ಯಾಕೆ ನಚ್ಚಿನೇ ಮದುವೆ ಆಗಬಾರ್ದು ಅನ್ನೋ ಥಾಟ್ ಕೂಡ ಬರುತ್ತೆ. ಬಂದತೆ ತಡ ಇಲ್ಲಿ ನಚ್ಚಿ ಜೊತೆ ಅಂಜು ಮದುವೆ ಮಾಡಿಸ್ಬೇಕು ಅಂತ ಹೇಳಿ ದೇವ್ಯಾನಿ ತೀರ್ಮಾನ ಮಾಡ್ಕೋತಾರೆ. ಅದೇ ನೆಪ ಇಟ್ಕೊಂಡು 3 ತಿಂಗಳಲ್ಲಿ ಗುರುಗಳು ಹೇಳ್ತಾರೆ ಅಂಜು ಮದುವೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಫಾರಿನ್ನಿಂದ ಮಗಳನ್ನ ಊರಿಗೆ ಕರ್ಸ್ಕೋತಾರೆ. ಯಾವುದೋ ಒಂದು ಗಂಡನ್ನ ಕೂಡ ಮನೆಯವರು ಎಲ್ಲರೂ ಕೂಡ ನೋಡಿರ್ತಾರೆ. ಹುಡುಗಂಗೂ ಕೂಡ ಅಂಜು ತುಂಬಾನೇ ಇಷ್ಟ ಇರ್ತಾಳೆ. ಬಟ್ ಅಂಜು ಗೊತ್ತು ನನ್ನ ಅಜ್ಜಿತ್ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಅಮ್ಮ ಕರ್ಕೊಂಡು ಬಂದಿರೋದು ಅಂತ. ಆದರೆ ನಿಜಕ್ಕೂ ನಚ್ಚಿ ಜೊತೆ ಮಾಡಿಸ್ಬೇಕು ಅನ್ನೋದು ದೇವ್ಯಾನಿ ಇಂಟೆನ್ಷನ್ ಆಗಿದೆ. ಆದರೆ ಒಂದು ಸುಳಿವನ್ನ ಕೂಡ ಇಲ್ಲಿ ಅಂಜು ಜೊತೆ ಬಿಟ್ಕೊಡ್ತಾ ಇಲ್ಲ ದೇವ್ಯಾನಿ. ಒಮ್ಮೆ ಬಿಟ್ಕೊಟ್ರು ಇಲ್ಲಿ ಅಮ್ಮನ ಕಥೆಯನ್ನೇ ಮುಗಿಸೋಕೆ ಮುಂದಾಗಿದ್ಲು ಅಂಜು. ಅದೇ ಕಾರಣಕ್ಕೆ ಬೆಚ್ಚುತ್ತಿದ್ದಾರೆ ದೇವ್ಯಾನಿ. ಇದರ ನಡುವೆ ಅಜಿತ್ ತಂದೆಯನ್ನ ಜೈಲಿಗೆ ಕಳಿಸೋದ್ರ ಮುಖಾಂತರ ನಿಶ್ಚಿತಾರ್ಥ ನಿಲ್ಲಿಸುವ ಒಂದು ಕೆಲಸಕ್ಕೆ ನಾಂದಿ ಆಡ್ತಾರೆ ದೇವ್ಯಾನಿ. ಕೊನೆಗೂ ಅವರ ಪ್ಲಾನ್ ವರ್ಕೌಟ್ ಆಗುತ್ತೆ. ಅಂಜು ನಿಶ್ಚಿತಾರ್ಥ ನಿಂತು ಹೋಗುತ್ತೆ. ಆ ಹುಡುಗ ಯಾವುದೇ ಕಾರಣಕ್ಕೂ ಅಂಜುನ ಮದುವೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅದೇ ಕಾರಣಕ್ಕೆ ಈ ಕಡೆ ಅಂಜು ಮದುವೆ ನಿಂತು ಹೋಗ್ತಿದೆಯಲ್ಲ ಪದೇ ಪದೇ ಅಂತ ಹೇಳಿ ದೇವ್ಯಾನಿ ಎಮೋಷನಲ್ ಡ್ರಾಮಾ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಅಜ್ಜಿ, ನೋಡು ದೇವ್ಯಾನಿ, ನೀನಾಳು ಅವಶ್ಯಕತೆ ಇಲ್ಲ, ಅಂಜು ನಿಶ್ಚಿತಾರ್ಥ ನಿಲ್ತಾ ಇಲ್ಲ. ನಾಳೆ ಅದೇ ಸಮಯಕ್ಕೆ ಅಂಜು ನಿಶ್ಚಿತಾರ್ಥ ನಡೀತದೆ. ಹುಡುಗ ಬೇರೆ ಯಾರು ಅಲ್ಲ, ನಮ್ಮ ನಚ್ಚಿ ಅಂತ ಹೇಳ್ತಾರೆ. ಈ ಒಂದು ವಿಷಯ ಕೇಳ್ತದಾಗೆ ಇಡೀ ಮನೆ ಸ್ತಬ್ಧವಾಗತ್ತಾ. ಈ ಕಡೆ ನಚ್ಚಿ ಏನು ಮಾತಾಡ್ತಿದ್ರ ಅಜ್ಜಿ ಅಂತ ಕೇಳಿದಾಗ, ಹೌದು ನಚ್ಚಿ, ನಾನು ತಪ್ಪಾಗಿ ಯೋಚನೆ ಮಾಡಿಲ್ಲ, ಕರೆಕ್ಟಾಗಿ ಯೋಚನೆ ಮಾಡಿ ಡಿಸಿಷನ್ ತಗೊಂಡಿದ್ದೀನಿ. ಪಾಪ ಅಂಜು, ನಾವು ಕಳಿಸಿದ್ವಿ ಅನ್ನೋ ಕಾರಣಕ್ಕೆ ಒಬ್ಬಂಟಿಯಾಗಿ ಫಾರಿನಲ್ಲೇ ಇದು ಬಂದ್ಲು. ಆದರೆ ಮತ್ತೆ ಅವಳಿಗೆ ಮತ್ತೆ ಹರ್ಟ್ ಆಗ್ತದ. ಪದೇ ಪದೇ ಈ ರೀತಿ ಆದರೆ ಆಕೆ ಕತೆ ಏನಾಗಬೇಡ. ನಿಜಕ್ಕೂ ಕೂಡ ಅವಳು ನಿನಗೆ ಒಳ್ಳೆ ಜೋಡಿ. ಅವಳು ಅಜಿತ್ನ ಪ್ರೀತಿ ಮಾಡಿರ್ಬೋದು, ಆದರೆ ಎಲ್ಲವನ್ನ ಕೂಡ ಮರ್ತಿದ್ದಾಳೆ, ಬದಲಾಗಿದ್ದಾಳೆ ಅಂತ ಅಜ್ಜಿ ಹೇಳ್ತಾರೆ. ಇತ್ತ ಕಡೆ ಸಂಗೀತ ಅವ್ರು ಕೂಡ ಅದನ್ನೇ ಮಾತನಾಡ್ತಾರೆ. ನಚ್ಚಿ ಜೊತೆ ಶ್ರವಣ್, ಭೂಮಿ ಎಲ್ಲರೂ ಕೂಡ ಅದೇ ರೀತಿ ಮಾತಾಡ್ತಾರೆ. ಈ ಕಡೆ ನಚ್ಚಿ ಮನಸ್ಸನ್ನು ಬದಲಾಯಿಸೋಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅಜಿತ್ ಮಾತ್ರ ನನ್ನ ತಮ್ಮನಿಗೆ ಏನು ಇಷ್ಟನೋ ಅದಕ್ಕೆ ನನಗೆ ಸಮ್ಮತಿ ಇದೆ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಭೂಮಿ ಅಂಜು ಅಜಿತ್ ಅವ್ರನ್ನ ಪ್ರೀತಿ ಮಾಡಿರ್ಬೋದು, ಆದರೆ ಖಂಡಿತವಾಗ್ಲೂ ಈಗ ಅವರು ಆ ಮನಸ್ಥಿತಿಯಲ್ಲಿ ಇಲ್ಲ. ಅವ್ರು ನಮ್ಗೆ ಏನೇ ಮಾಡಿದ್ರು ಕೂಡ ಆ ಒಂದು ಗಳಿಗೆಯಲ್ಲಿ ಆ ರೀತಿ ಮಾಡಿದ್ದಾರೆ. ಬಟ್ ಅವರು ತುಂಬಾ ಒಳ್ಳೆ ಹುಡುಗಿ, ನಿನಗೂ ಬ್ರೇಕಪ್ ಆಗಿದೆ, ಆಕೆಗೂ ಕೂಡ ಬ್ರೇಕಪ್ ಆಗಿದೆ. ಜೊತೆಗೆ ನೀವಿಬ್ರು ಫಾರಿನಲ್ಲೇ ಇದ್ದು ಬಂದವರು, ಖಂಡಿತ ನಿಮ್ಮಿಬ್ಬರು ತುಂಬ ಚಂದ ಇರುತ್ತೆ ಅಂತ ಭೂಮಿ ನಚ್ಚಿಗೆ ಹೇಳಿ ಒಪ್ಸೋಕೆ ಮುಂದಾಗ್ತಾರೆ. ಮನೆಯವರ ಒತ್ತಾಯಕ್ಕೆ ನಚ್ಚಿ ಹೂ ಅಂತ ಏನೋ ಹೇಳಿಬಿಡ್ತಾರೆ. ಬಟ್ ಇಲ್ಲಿ ಅಂಜು ಒಪ್ಕೋಬೇಕಲ್ಲ. ಅಂಜು ಯಾವುದೇ ಕಾರಣಕ್ಕೂ ಅಜ್ಜಿತ್ ಬಿಟ್ಟು ಯಾರನ್ನ ಮದುವೆ ಆಗೋದಿಲ್ಲ ಅಂದಾಗ ಅಮ್ಮ ದೇವ್ಯಾನಿ ತರಾಟಿಗೆ ತಗೋತಾರೆ. ಏನು ಅನ್ಕೊಂಡಿದ್ಯಾ, ಅಜಿತ್ ನಿನ್ನನ್ನು ಪ್ರೀತಿ ಮಾಡ್ತಾನೆ ಅನ್ಕೊಂಡಿದ್ಯಾ? ಯಾವತ್ತಿಗೂ ಕೂಡ ಅವನಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟುವುದಿಲ್ಲ, ಅನುಕಂಪ ಹುಟ್ಟಬಹುದು. ನೀನು ಅಲ್ಲಿ ಸತ್ತು ಬಿದ್ದಿದ್ರು ಕೂಡ ತಿರ್ಗೋ ನೋಡದೇ ಇರೋನ್ಗೋಸ್ಕರ ನೀನು ಇಷ್ಟೆಲ್ಲ ಒದ್ದಾಡ್ತಾ ಇದೆಯಾ? ಸುಮ್ಮನೆ ನಚ್ಚಿಯನ್ನ ಒಪ್ಕೋ, ಆದರೆ ಭೂಮಿ ಕಥೆಯನ್ನಂತೂ ನಾನು ಮುಗಿಸ್ತೀನಿ ಅಂತ ಹೇಳಿ ದೇವ್ಯಾನಿ ಹೇಳಿದಾಗ ಇಲ್ಲಿ ಬೇರೆ ದಾರಿ ಇಲ್ಲದೆ ಅಂಜು ಕೂಡ ಮದುವೆಗೆ ಒಪ್ಕೋಬೇಕಾಗತ್ತೆ. ತದನಂತರ ಇಲ್ಲಿ ನಚ್ಚಿಗೆ ಅಂಜು ಜೊತೆ ಮಾತಾಡಬೇಕು ಅನಿಸುತ್ತೆ. ಅದೇ ಕಾರಣಕ್ಕೆ ಅಂಜು ರೂಮಿಗೆ ಬರ್ತಾರೆ. ಈ ಕಡೆ ದೇವ್ಯಾನಿ ಹೊರಗಡೆ ನಿಂತು ಅಂಜು ಮತ್ತು ನಚ್ಚಿ ಮಾತಾಡೋದನ್ನು ಕೇಳಿಸ್ಕೊತಿದ್ದಾರೆ. ಇತ್ತ ಕಡೆ ಅಶ್ವಿನಿ ಕೂಡ ಶಾರದನ ಹುಡುಕಾಟದಲ್ಲಿದ್ದರೆ ದೇವ್ಯಾನಿ ಕೂಡ ಭದ್ರನಿಗೆ ಶಾರದನ ಹುಡುಕೋ ಕೆಲಸವನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ನಚ್ಚಿ ಅಂಜು ಹತ್ರ, ನೋಡು ಅಂಜು, ಮನೆಯವರು ಒತ್ತಾಯಕ್ಕೇನೆ ನಾನು ಹೂ ಅಂತ ಹೇಳಿರೋದು. ಅದನ್ನು ಬಿಟ್ಟು ನನಗೆ ನೀನು ಇಷ್ಟ ಆ ರೀತಿ ಯಾವುದೇ ರೀತಿ ಭಾವನೆ ಇಲ್ಲ. ಮನೆಯವರು ಒಪ್ಕೊಂಡ್ರು ಅನ್ನೋ ಕಾರಣಕ್ಕೆ ನಾನು ಕೂಡ ನಿನ್ನನ್ನು ಒಪ್ಕೊಂಡಿದ್ದೇನೆ. ಹಾಗಾದ ಮಾತ್ರಕ್ಕೆ ನಿನ್ನ ಮನಸ್ಸಿಗೆ ನಾನು ರೆಸ್ಪೆಕ್ಟ್ ಮಾಡಲ್ಲ ಅಂತ ಅನ್ಕೋಬೇಡ. ನಿನ್ನ ನಿರ್ಧಾರಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು ಅಂತ ಹೇಳಿದಾಗ ಈ ಕಡೆ ದೇವ್ಯಾನಿ ಅಂಜುನ ಅಲ್ಲಿಂದಾನೆ ಕೇಳ್ಕೊತಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ, ದಯವಿಟ್ಟು ಇಲ್ಲ ಅಂತ ಹೇಳಬೇಡ ಅಂತ. ಹಾಗಾಗಿ ಅಂಜು ಕೂಡ, ನೋಡು ನಚ್ಚಿ, ನೀನು ಈ ರೀತಿ ನನ್ನನ್ನು ಬಂದು
ಹೇಳಿದ್ದು ನಿಜಕ್ಕೂ ಕೂಡ ನನಗೂ ಇಷ್ಟ ಆಯಿತು, ನಾನು ಮನೆಯವ್ರಿಗೋಸ್ಕರನೇ ಒಪ್ಕೊಂಡಿದ್ದು ಅಂತ ಹೇಳ್ತಾರೆ. ನನಗೆ ಬ್ರೇಕಪ್ ಆಗಿದೆ, ನಿನಗೂ ಬ್ರೇಕಪ್ ಆಗಿದೆ, ಇಬ್ರಿಗೂ ಇದೇನು ಫಸ್ಟ್ ಲವ್ ಅಲ್ಲ, ಜೊತೆಗೆ ನೀನು ಅಣ್ಣನ ಇಷ್ಟಪಟ್ಟಿದ್ದು ನನಗೇನು ಬಾದರ್ ಆಗೋದಿಲ್ಲ, ಯಾಕಂದರೆ ನಾನು ನ್ಯಾರೋ ಮೈಂಡೆಡ್ ವ್ಯಕ್ತಿ ಕೂಡ ಅಲ್ಲ ಅಂತ ಹೇಳಿ ತುಂಬ ಖುಷಿಯಿಂದನೇ ನಚ್ಚಿ ಹೋಗ್ತಾರೆ. ಬಿಕಾಸ್ ಅಂಜು ಕೂಡ ಮನಸಾರೆ ಇಷ್ಟಪಟ್ಟಿದ್ದಾರೆ ಅಂತ. ತದನಂತರ ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಹೊರಟು ಬಂದಿದ್ದಾರೆ. ದೇವಸ್ಥಾನದಲ್ಲಿ ತುಂಬಾ ಸಿಂಪಲ್ ಆಗಿ ನಚ್ಚಿ ಮತ್ತು ಅಂಜು ಎಂಗೇಜ್ಮೆಂಟ್ಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಬಟ್ ಅದೇ ದೇವಸ್ಥಾನದಲ್ಲಿ ಶಾರದಾ ಅವರು ಕೂಡ ಬಂದಿದ್ದಾರೆ. ಬಟ್ ಯಾರಿಗೂ ಕೂಡ ಗೊತ್ತಿಲ್ಲ ಶಾರದಾ ಅವರು ಅಲ್ಲೇ ಇದ್ದಾರೆ ಅಂತ. ಈ ಕಡೆ ಪುರೋಹಿತರು ಬಂದು ಏನಮ್ಮ ಯಾರು ನೀನು ಅಂತೆಲ್ಲ ಕೇಳ್ತಾರೆ, ಪ್ರಸಾದ ಕೊಡ್ತಾರೆ. ಬಟ್ ಯಾವುದನ್ನು ಕೂಡ ಉತ್ತರಿಸೋದಿಲ್ಲ ಶಾರದಾ ಅವರು. ಹಾಗಾಗಿ ಇನ್ನು ಮುಂದೆ ಇಲ್ಲೇ ಉಳ್ಕೊಳ್ಳಿ ಅಂತ ಕೂಡ ಹೇಳಿ ಅಲ್ಲಿಂದ ಹೋಗ್ತಾರೆ. ಶಾರದಾ ಅವ್ರಿಗೆ ತುಂಬ ಖುಷಿ ಆಗ್ಬಿಡತ್ತ. ಇದೆಲ್ಲದರ ನಡುವೆ ಇಲ್ಲಿ ದೇವರ ಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಬೇಕಾದ್ರೆ ಒಂದು ವಿಡಿಯೋ ಬರುತ್ತೆ ಅಚ್ಯುತ್ ಫೋನ್ಗೆ. ಆ ಒಂದು ಫೋನಿನ ಮುಖಾಂತರ ಗೊತ್ತಾಗತ್ತೆ ನಮ್ಮ ಜೊತೆಯಲ್ಲೇ ಶಾರದಾ ಅವರು ಕಳಸಾದಿಂದ ನಮ್ಮ ಮನೆಗೆ ಬಂದಿದ್ರು, ಬಟ್ ನಂತರ ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಿಲ್ಲ ಅಂತ. ಅದನ್ನು ನೋಡಿದ ಎಲ್ರಿಗೂ ಗಾಬರಿ ಆಗತ್ತೆ. ಏನಪ್ಪ ಇದು, ಶಾರದನ್ನ ಯಾರು ಈ ರೀತಿ ಅಟ್ಯಾಕ್ ಮಾಡ್ತಿರ್ಬೋದು, ಹಿಂಬಾಲಿಸ್ತಿರ್ಬೋದು, ನಮ್ಮ ಕಾರಲ್ಲೇ ಬಂದು ಗೊತ್ತಾಗ್ಲಿಲ್ವಲ್ಲ ನಮ್ಮ ಮನೆಗೆ ಬಂದಿದ್ದಾರೆ ಅನ್ನೋದು. ಹಾಗಿದ್ರೆ ಮಂಡ್ಯದಲ್ಲೇ ಇದ್ದಾರೆ, ಖಂಡಿತ ಹುಡುಕಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೋತಾರೆ. ಬಟ್ ಅದಕ್ಕೂ ಮೊದಲು ಅಂಜು ಎಂಗೇಜ್ಮೆಂಟ್ ಆಗಬೇಕು, ಅದಾದ ನಂತರ ಆ ಕೆಲಸಕ್ಕೆ ಮುಂದಾಗೋಣ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ. ಇತ್ತ ಕಡೆ ದೇವಿಯಾನಿಗೆ ಒಂದು ವಿಷಯ ಗೊತ್ತಾಗಿದೆ ತಡ, ಭದ್ರನಿಗೆ ಇನ್ಫಾರ್ಮ್ ಮಾಡಿ ಮಂಡ್ಯದಲ್ಲೇ ಇದ್ದಾಳೆ, ಹುಡುಕಿ ಇವತ್ತೇ ಕರ್ಕೊಂಬ ನನ್ನ ಹತ್ರಕ್ಕೆ ಅಂತ ಹೇಳ್ತಾರೆ. ಆ ಕಡೆ ಭದ್ರ ಎಲ್ಲ ಕಡೆ ಹುಡುಕ್ತಿದ್ರೆ, ಅಶ್ವಿನಿ ಕೂಡ ಎಲ್ಲ ಕಡೆ ಹುಡುಕ್ತಿದ್ದಾರೆ ಶಾರದಾನ. ಇದರ ನಡುವೆ ಭದ್ರ ಹುಡುಕ್ತಿರೋದು ಅಶ್ವಿನಿಗೆ ಗೊತ್ತಾಗಿದ್ದೆ ತಡ ಭದ್ರನ ಲಾಕ್ ಮಾಡ್ತಾರೆ. ನಾನು ಅವತ್ತೇ ಕೇಳಿದೆ ಯಾವ ಕೆಲಸನೂ ಒಪ್ಕೊಂಡಿಲ್ಲ ಅಂದರೆ, ಇವತ್ತು ನೋಡಿದ್ರೆ ದೇವಿಯಾನಿ ಕೆಲಸ ಮಾಡ್ತಾ ಇದೆಯಾ ಅಂದಾಗ ಈಗ ತಾನೇ ಸಿಕ್ತು ಮೇಡಮ್, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಇವತ್ತೇ ಶಾರದವ್ರನ್ನ ಕರ್ಕೊಂಡು ಹೋಗ್ಬೇಕಂತ, ದೇವಿಯಾನಿ ಅವರ ಮಗಳು ನಿಶ್ಚಿತಾರ್ಥ ಆಗ್ತದೆ ಅಂತ ಭದ್ರಾ ಹೇಳಿದ ತಕ್ಷಣ ಅಶ್ವಿನಿಗೆ ಶಾಕ್ ಆಗುತ್ತೆ. ಆಲ್ರೆಡಿ ಅವಳಿಗೆ ಇನ್ಫಾರ್ಮೇಷನ್ಸ್ ಬಂದಿತ್ತು ಎಂಗೇಜ್ಮೆಂಟ್ ನಿಂತದೆ ಅಂತ. ಬಟ್ ಹೇಗೆ ಸಾಧ್ಯ ಇದು ಅಂತ ಅಂದ್ಕೊಂಡಿದ್ದೆ. ಮೊದಲು ದೇವಸ್ಥಾನಕ್ಕೆ ಹೋಗಿ ಏನಾಗ್ತದೆ ಅನ್ನೋದನ್ನು ತಿಳ್ಕೋಬೇಕು ಅಂತ ಹೇಳಿ ದೇವಸ್ಥಾನದಲ್ಲಿ ಎಂಗೇಜ್ಮೆಂಟ್ ಆಗ್ತದೆ ಅನ್ನೋ ವಿಷಯ ಗೊತ್ತಾಗಿದ್ದೆ ತಡ ಅಶ್ವಿನಿ ದೇವಸ್ಥಾನಕ್ಕೆ ಹೊರಟು ಬರ್ತದಾಳ. ಅತ್ತ ಕಡೆ ಕಣಿಯಮ್ಮ ಕೂತಿರ್ಬೇಕಿದ್ರೆ ಭೂಮಿ ಅಲ್ಲಿಗೆ ಬಂದಿದೆ, ನಮ್ಮ ಮನೆಯವರು ಒಬ್ಬರು ಮಿಸ್ ಆಗಿದ್ದಾರೆ, ತುಂಬ ವರ್ಷಗಳಿಂದ ಕೂಡ ಅವರು ವಾಪಸ್ ಬಂದಿಲ್ಲ, ತುಂಬ ಹುಡುಕ್ತಿದ್ದೀವಿ ಮತ್ತೆ ಸಿಗ್ತಾರ ಅಂತದಾಗೆ ಅಜಿತ್ ಕೂಡ ಅಲ್ಲಿಗೆ ಬರ್ತಾರೆ. ಮಗಳೇ ಆಕೆಯನ್ನು ಮನೆಗೆ ಕರ್ಕೊಂಡು ಬರ್ತಾರೆ, ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅನ್ನೋ ವಿಷಯವನ್ನು ಕಣಿಯಮ್ಮ ಹೇಳ್ತಾರೆ. ಅಲ್ಲೇ ಶಾರದವ್ರಿದ್ದಾರೆ, ರೌಡಿಗಳು ಬರ್ತದಾಗಿ ಶಾರದವರು ಮತ್ತೆ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾರೆ. ಇತ್ತ ಕಡೆ ಅಶ್ವಿನಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದಾಳೆ. ಅದೇ ದೇವಸ್ಥಾನದಲ್ಲಿ ಮಂಟಪದ ಬಳಿಗೆ ನಚ್ಚಿ ಮತ್ತು ಅಂಜು ಬಂದದ ಸುಮಣಿ ಮೇಲೆ ಕುತ್ಕೊಂಡಿದ್ದಾರೆ, ಹಾರವನ್ನು ಬದಲಾಯಿಸ್ಕೊತಿದ್ದಾರೆ. ಸಾಕಷ್ಟು ಜನಗಳು ಕೂಡ ಸೇರಿದ್ದಾರೆ. ಇನ್ನೇನು ನಚ್ಚಿ ಅಂಜುಗೆ ಉಂಗುರ ಹಾಕಬೇಕು. ಅದೇ ಟೈಮ್ಗೆ ಬಂದಂಥ ಅಶ್ವಿನಿ ಆ ಒಂದು ನಿಶ್ಚಿತಾರ್ಥವನ್ನು ನಿಲ್ಲಿಸಿ ನನಗೂ ನಚ್ಚಗೂ ಸಂಬಂಧ ಇದೆ ಅನ್ನೋ ರೀತಿಯಲ್ಲಿ ಏನಾದರೂ ಪೋರ್ಟ್ರೇ ಮಾಡಿ ಸಾಕ್ಷಿಗಳನ್ನ ತಂದು ಎಂಗೇಜ್ಮೆಂಟ್ನ ಸ್ಟಾಪ್ ಮಾಡಿ ಅದೇ ಜಾಗದಲ್ಲಿ ತಾನು ಕುಳಿತುಕೊಂಡು ನಚ್ಚು ಜೊತೆ ಮದುವೆ ಆಗೋಕೆ ಮುಂದಾಗ್ತಾಳ. ಏನಾಗ್ಬೋದು, ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.